ಸರ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ರಂಗನಾಥ ಸ್ವಾಮಿ ರಂಗಸ್ಥಳ ಅದ್ದೂರಿ ರಥೋತ್ಸವ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ನಮ್ಮ ಸುತ್ತಮುತ್ತಲಿನ ಬಾದಗನಹಳ್ಳಿ, ರಂಗಸ್ಥಳ, ಅಣಕನಗೊಂದಿ, ತಿಪ್ಪೇನಹಳ್ಳಿ ಹಾಗೂ ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಎಲ್ಲ ಭಕ್ತಾದಿಗಳು ಇವತ್ತಿನ ದಿನ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಆ ದೈವ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ. ಈಗ ರಂಗಸ್ಥಳದ ರಂಗನಾಥ ಸ್ವಾಮಿಯ ವಿಶೇಷತೆ ಏನಿದ್ರ ಇತಿಹಾಸ ಅಂತ? ಸರ್, ಇದು ಋಷಿ ಮಹರ್ಷಿಗಳು ಕಟ್ಟಿರುವಂತಹ, ಸಪ್ತ ಋಷಿ ಮಹರ್ಷಿಗಳು ಕಟ್ಟಿರುವಂತಹ ದೇವಸ್ಥಾನ. ಸುಮಾರು 800 ವರ್ಷಗಳ ಇತಿಹಾಸ ಉಳ್ಳಂತಹ ದೇವಸ್ಥಾನ. ಫೆಬ್ರವರಿ ಜನವರಿ ಸಂಕ್ರಾಂತಿ ಹಬ್ಬದ ದಿವಸ ನೇರವಾಗಿ ಸೂರ್ಯನ ಕಿರಣಗಳು ಸ್ವಾಮಿಗಳ ಪಾದಗಳ ಮೇಲೇ ಬೀಳುವಂತಹ ಬಹಳ ಪ್ರಸಿದ್ಧ ವಿಶೇಷವಾದಂತಹ ರಂಗನಾಥ ಸ್ವಾಮಿ ದೇವಸ್ಥಾನ. ವಿಶ್ವಕ್ಕೆ ಖ್ಯಾತಿಯನ್ನು ಪಡೆದಿರೋ ಅಂತಹ ದೇವಸ್ಥಾನ ಅಂದ್ರೂ ಕೂಡ ಹೌದು. 800 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕಂದರೆ ನಾವೆಲ್ಲ ಈ ಜನ್ಮದಲ್ಲಿ ನಾವು ಮಾಡ್ಕೊಂಡಿರೋಂಥ ಪುಣ್ಯ. ಇಂಥ ಒಂದು ದೇವಸ್ಥಾನ ನಮ್ಮ ಕೂಗಳತೆಯಲ್ಲಿರೋ ಅಂಥದ್ದು, ನಮಗೆ ನೋಡೋಕ್ಕೆ ನಾವು ಇಲ್ಲಿ ಬಂದು ವಾತಾವರಣ, ಈ ದೇವರ ಆಶೀರ್ವಾದ ಇವೆಲ್ಲನೂ ಪಡೆದಿದ್ದೀವಿ ಅಂದರೆ ನಾವೆಲ್ಲರೂ ಕೂಡ ಪುಣ್ಯವಂತರು. ಅದೇ ರೀತಿ ಇವತ್ತಿನ ದಿನ ಈ ದೇವಸ್ಥಾನದ ನಮ್ಮ ಆಡಳಿತ ಮಂಡಳಿ ಆಗ್ಬೋದು, ನಮ್ಮ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಅನ್ನದಾನವನ್ನು ಕೂಡ ವಿಶೇಷವಾಗಿ ಅವರು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಈ ಅನ್ನದಾನದಲ್ಲಿ, ಈ ದೇವಸ್ಥಾನ ರಥೋತ್ಸವದಲ್ಲಿ ಪಾಲ್ಗೊಂಡು ಈ ದೇವರಿಗೆ ಕೃಪೆಗೆ ಪಾತ್ರರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ನಿಮ್ಮ ಕಡೆಯಿಂದ ಕೂಡ ಉಚಿತ ಆಟೋ ಸೇವೆಯನ್ನು ಕೂಡ ಕಲ್ಪಿಸಿದ್ರಿ. ಎಷ್ಟು ಆಟೋಗಳನ್ನ ಹಾಕಿದ್ರಿ? ಯಾವ ರೀತಿ ಫೀಲ್ ಆಗ್ತದೆ? ಎಷ್ಟು ಜನ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ? ಸರ್, ನಾನು ಬೆಳಗ್ಗೆಯಿಂದನೂ ನೋಡ್ತಾನೆ ಇದ್ದೆ ಆಟೋ ಸಂಚಾರ. ಇಲ್ಲಿನ ಭಕ್ತಾದಿಗಳು ಅನೇಕ ಜನ ನನಗೆ ಫೋನ್ ಮುಖಾಂತರನೂ ವಿಷಯವನ್ನು ತಿಳಿಸಿದ್ದಾರೆ. ಭಾಳ ಖುಷಿ ಆಯಿತು ನನಗೆ. ಹೋದ ವರ್ಷ ನಾನು ನಮ್ಮ ಈ ಗ್ರಾಮಸ್ಥರು ಇವರೆಲ್ಲ ನನ್ನ ಭೇಟಿಯಾಗಿ ಯಾವ ರೀತಿ ಏನು ಮಾಡೋಣ ಅಂದಾಗ ನಾನು ಹೋದ ವರ್ಷವೇ ಇದನ್ನು ಸ್ಟಾರ್ಟ್ ಮಾಡಿದಾಗ ಆಟೋಗಳು ಹಾಕ್ಸ್ಬಿಟ್ರೆ ಜನಗಳು ನಗರದಿಂದ ದೇವಸ್ಥಾನಕ್ಕೆ ಬರೋಕ್ಕೆ ಭಾಳ ಈಸಿ ಆಗ್ತದೆ. ನಗರದಿಂದ ಯಾರ್ಯಾರು ಇನ್ನೂ ಹೆಚ್ಚಿನ ರೀತಿ ಭಕ್ತಾದಿಗಳು ಬಂದು ಆ ದೇವರ ಕೃಪೆಗೆ ಪಾತ್ರರಾಗಲಿ ಅನ್ನೋ ಉದ್ದೇಶದಿಂದ ನಾವು ಹೋದ ವರ್ಷ ಈ ಪ್ರಾರಂಭ ಮಾಡಿದ್ವಿ. ಆವತ್ತೇ ಹೇಳಿದ್ದೆ ನಾನು, ನನ್ನ ಜೀವ ಇರೋವರೆಗೂ, ನನ್ನ ಶಕ್ತಿ ಇರೋವರೆಗೂ, ಶಕ್ತಿ ಮೀರಿ ನಾನು ಈ ದೇವಸ್ಥಾನಕ್ಕೆ ಏನಾದರೂ ಒಂದು ಕೊಡುಗೆ ಅಂದರೆ ಅದು ಆಟೋ ಸೇವೆ ಅಂತ. ಪ್ರತಿ ವರ್ಷವೂ ನಿರಂತರ ನನ್ನ ಕೊನೆ ಉಸಿರು ಇರೋವರೆಗೂ ಈ ಸೇವೆಯನ್ನು ನಾನು ಮಾಡ್ಕೊಂಡು ಹೋಗ್ತೀನಿ.